ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪಿಂಚಣಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದಿಂದ ಹೊಸದಾಗಿ ಬಂದಿರುವಂಥ ಒಂದು ಯೋಜನೆನ ಜಾರಿಗೆ ಗೊಳಿಸ್ತಾ ಇದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಪಿಂಚಣಿದಾರರು ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ 10,000ದಿಂದ 1,00,000 ರೂಪಾಯಿವರೆಗೂ ಕೂಡ ಉಚಿತವಾಗಿ ಸಹಾಯಧನವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಈ ರೀತಿಯಾಗಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಈ ಒಂದು ಸಹಾಯಧನವನ್ನು ಯಾವ ಥರ ಪಡ್ಕೋಬೇಕು, ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು, ಇದಕ್ಕೂ ಕೂಡ ಅರ್ಜಿಯನ್ನು ಹಾಕಬೇಕಾಗತ್ತೆ. ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ, ಅದರ ಜೊತೆ ಬಂದುಬಿಟ್ಟು ಕೊನೆಯ ದಿನಾಂಕವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಸರ್ಕಾರದವರು ಬಂದುಬಿಟ್ಟು 3 ಭರ್ಜರಿ ಗುಡ್ ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬಂದುಬಿಟ್ಟು ಯಾರಿಗಾದರೂ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ ಬರುತ್ತೆ. ಇನ್ನೂ ಒಂದು 15 ದಿವಸಗಳ ಕಾಲ ಟೈಮ್ ಕೊಡಿ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. 15 ದಿವಸ ಅಂದರೆ ಇವತ್ತು ಆಲ್ರೆಡಿ ಬಂದುಬಿಟ್ಟು ಸೆಪ್ಟೆಂಬರ್ 12, ಇನ್ನು 3 ದಿವಸಗಳ ಕಾಲ ಟೈಮ್ ಕೊಡಿ. 3 ದಿನದ ಒಳಗಡೆ ನಿಮಗೆ ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೋಬೇಕು, ಸೆಪ್ಟೆಂಬರ್ ಆಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಎಲ್ಲ ಒಂದು ಪಿಂಚಣಿ ಹಣವನ್ನು ಆದಷ್ಟು ಬೇಗ ಇನ್ನೆರಡು 3 ದಿನಗಳಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಒಂದು ಹೊಸದಾಗಿ ಕೊಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಯಾರಿಗಾದರೂ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಒಂದು ಪಿಂಚಣಿಯನ್ನು ನೀವು ಪಡ್ಕೋಬೇಕು. ಜೊತೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂತಂದರೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಆ್ಯಂಡ್ ನಿಮ್ಮ ಹೆಸರು ಕೂಡ ಆ ಒಂದು ಲೀಸ್ಟಲ್ಲಿ ಕೂಡ ನೋಡಿ ನಿಮಗೆ ಆದಷ್ಟು ಬೇಗ ಪಿಂಚಣಿ ಹಣವನ್ನು ಜಮೆ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಹಾಗಾಗಿಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ನಿಮ್ಗೆ ಯಾವ ತಿಂಗಳ ಪಿಂಚಣಿ ಹಣ ಬರಬೇಕು, ಹಾಗೆ ಯಾವ ಒಂದು ಪಿಂಚಣಿ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾವು 2ನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಪಿಂಚಣಿದಾರ ಯಾರೆಲ್ಲ ಇದೆಯಾ ಅಂಥವ್ರಿಗೆ ಇಲ್ಲಿ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ, ನಿಮಗೆ ಸರ್ಕಾರದವರು ಸಹಾಯಧನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿದರೆ ಇದು ಈ ವರ್ಷದಿಂದ ಬಂದಿರುವಂಥಲ್ಲ, ಪ್ರತಿ ವರ್ಷ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಈ ವರ್ಷ 2025-26ನೇ ಸಾಲಿನ ಉಚಿತವಾಗಿ ಸಹಾಯಧನವನ್ನು ಮಾಡಬೇಕು ಅನ್ನೋ ಒಂದು ಇದನ್ನು ಅಪ್ಲಿಕೇಶನ್ನ ಬಿಟ್ಟಿದ್ದೀವಿ. ಅಂದರೆ ಲಿಂಕ್ನ ನಾವು ಆಲ್ರೆಡಿ ವೆಬ್ಸೈಟಲ್ಲಿ ಬಿಟ್ಟಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಸಹಾಯಧನ ಬೇಕು ಉಚಿತವಾಗಿ ಅಂತಂದರೆ ಅಂಥವರು ಆದಷ್ಟು ಬೇಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತೇಳಿ ಮೊದಲನೇದಾಗಿ ನಾವು ನೋಡ್ಬಿಡ್ತೀವಿ. ನಿಮ್ಮ ಒಂದು RD ನಂಬರ್ ಬೇಕಾಗುತ್ತೆ. ಅದು ಬಹುಮುಖ್ಯ. ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಿಮ್ಮೊಂದು RD ನಂಬರಿಂದಲೇ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಇಲ್ಲ ಅಂತ ಹೇಳಿ ಗೊತ್ತಾಗೋವಂಥದ್ದು. ನಿಮ್ಮ ಒಂದು RD ನಂಬರ್ ಇಲ್ಲಿ ಬೇಕಾಗತ್ತೆ. ಅದರ ಜೊತೆ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡು, ಜೊತೆಗೆ ರೇಷನ್ ಕಾರ್ಡು, ಜೊತೆಗೆ ಬ್ಯಾಂಕ್ ಡೀಟೇಲ್ಸ್, ಇಷ್ಟೇ ಬೇಕಾಗಿರುವಂಥದ್ದು. ಅದರ ಜೊತೆ ಬಂದುಬಿಟ್ಟು ನಿಮ್ಮ ಇತ್ತೀಚೆಗಿನ ತೆಗೆಸಿರುವಂಥ ಫೋಟೋ ಕೂಡ ಇಲ್ಲಿ ಕೇಳ್ತಾರೆ. ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಏನು ಉಚಿತವಾಗಿ ಸಹಾಯಧನವನ್ನು ಪಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಅದನ್ನು ಬಂದುಬಿಟ್ಟು ಎಲ್ಲಿ ಹಾಕಬೇಕಪ್ಪ ಅಂತೇಳಿ ನಾವು ನೋಡೋದಾದರೆ ನಿಮಗೆ ಗೊತ್ತಿರುತ್ತೆ, ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಗ್ರಾಮ 1ಗಾದರೂ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೋದು. ಅದು ಇಲ್ಲ ಅಂತಂದರೆ ಕರ್ನಾಟಕ 1ಗಾದರೂ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೋದು. ಎಲ್ಲಿ ಬೇಕಾದರೂ ಕೂಡ ಅವೈಲೇಬಲ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಉಚಿತವಾಗಿ ಸಹಾಯಧನವನ್ನು ಪಡ್ಕೋಬೇಕಲ್ಲ ಪಿಂಚಣಿದಾರರು, ಅಂಥ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಅಂತಂದರೆ ಅವರೇ ಅಪ್ಲಿಕೇಶನ್ ವೆಬ್ಸೈಟ್ ಕೂಡ ಓಪನ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಕೂಡ ಅವರೇ ಅಪ್ಲೋಡ್ ಮಾಡಿಬಿಟ್ಟು ಅವರೇ ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಇದಕ್ಕೆ ಕೊನೆಯ ದಿನಾಂಕವಂತನೂ ಕೂಡ ನಿಗದಿಪಡಿಸಿದ್ದಾರೆ ಸರ್ಕಾರದವರು. ಅದು ಇದೇ ತಿಂಗಳು ಸೆಪ್ಟೆಂಬರ್ 30 ತಾರೀಕು ಒಳಗಡೆ ಲಾಸ್ಟ್ ಡೇಟ್ ಅಂತ ಕೂಡ ತಿಳಿಸಿದ್ದಾರೆ. ಈ ತಿಂಗಳ ಒಳಗಡೆ ನೀವು ಯಾವಾಗ ಬೇಕಿದ್ರೂ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು. ಆ್ಯಂಡ್ ಇದರ ಜೊತೆ ಬಂದುಬಿಟ್ಟು ಅಂಗವಿಕಲರು ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರದವ್ರು ನೀಡ್ತಾ ಇದ್ದಾರೆ. ನೀವು ಅಂದ್ಕೊಳ್ಳೋ ಹಾಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೆಚ್ಚಳ ಆಗೋದ್ರ ಬಗ್ಗೆ ಅಲ್ಲ. ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ನಮಗೆ ಅಂಗವಿಕಲ ಪಿಂಚಣಿ ಹೆಚ್ಚಳ ಆಗುತ್ತೆ, ಯಾವಾಗ ಹೆಚ್ಚಳ ಆಗುತ್ತೆ ಅಂತೇಳಿ. ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಕೂಡ ಸಿಕ್ಕಿದ ತಕ್ಷಣ ಮುಂದಿನ ವೀಡಿಯೋದಲ್ಲಿ
ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಅಂಗವಿಕಲರಿಗೆ ಬೇರೆ ರೀತಿಯ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರದವರು ಕೊಡ್ತಾ ಇದ್ದಾರೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನೋಡೋದಾದರೆ, ಸೊ ನಿಮಗೆ ಅಂಗವಿಕಲರು ಅಂತಂದರೆ ನಿಮಗೆ ಸ್ಕೂಟರ್ಸ್ ಅವೈಲಬಲ್ ಇರುತ್ತೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಸ್ಕೂಟರ್ಸ್ ಕೂಡ ಅವೈಲಬಲ್ ಇರುತ್ತೆ. ತ್ರಿಚಕ್ರ ವಾಹನ ಆಗಿರ್ಬೋದು ಅಥವಾ ದ್ವಿಚಕ್ರ ವಾಹನ ಆಗಿರ್ಬೋದು, ಅದು ಅವೈಲಬಲ್ ಇದೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಯೋಜನೆ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಅರ್ಜಿಯನ್ನು ಹಾಕಿಬಿಟ್ಟು ನೀವು ಈ ಒಂದು ಯೋಜನೆಯ ಅನುಕೂಲವನ್ನು ಕೂಡ ಪಡ್ಕೋಬೋದು. ಸೊ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ. ಇದಕ್ಕೆ ಯಾವುದೇ ರೀತಿಯ ಒಂದು ಕೊನೆಯ ದಿನಾಂಕವನ್ನು ತಿಳಿಸಿಲ್ಲ, ಬಟ್ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಬಿಕಾಸ್ ಅವರು ಕೂಡ ಇಂತಿಷ್ಟು ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿರ್ತಾರಲ್ಲ, ಹಾಗಾಗಿಬಿಟ್ಟು ಅವರು ಕೂಡ ಆ ಒಂದು ಟಾರ್ಗೆಟ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿದ್ರೆ ನೀವು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಕೂಡ ಪಡ್ಕೋಬೋದು. ಹಾಗಾಗಿ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ. ಸೊ ಇದಿಷ್ಟು ಇವತ್ತಿನ ಪಿಂಚಣಿಯ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.